ಒಂದು ಕಡೆ ಪರಿಸ್ಥಿತಿ ತಿಳಿಗೊಂಡಿದೆ, ಮತ್ತೊಂದು ಕಡೆ ಪೊಲೀಸರ ಭದ್ರತೆ ಕೂಡ ಜಾಸ್ತಿ ಆಗಿದೆ. ಇದರ ನಡುವೆ ಇವತ್ತು ನೇತ್ರಾವತಿಯ ತಟ್ಟದಲ್ಲಿ ಮತ್ತೆ ಉತ್ಖನನದ ಕಾರ್ಯ ಚುರುಕುಗೊಳ್ಳಲಿದೆ. ಧರ್ಮಸ್ಥಳದಲ್ಲಿ ಮುಂದುವರೆದ ಅಸ್ಥಿ ಉತ್ಖನನದ ಪ್ರಕ್ರಿಯೆ ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ. ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇವತ್ತು ಸ್ಪಾಟ್ ನಂಬರ್ 13 ನಲ್ಲಿ ಸರ್ಚಿಂಗ್ ಕಾರ್ಯವನ್ನು ನಡೆಸ್ತಾರೆ SIT ಟೀಮ್. ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರುವಂತಹ ಪಾಯಿಂಟ್ ನಂಬರ್ 13 ಇವತ್ತಾದರೂ ಸಿಗುತ್ತಾ ಅನಾಮಿಕನ ಆರೋಪಕ್ಕೆ ಸಾಕ್ಷ್ಯ ಅನ್ನುವಂತಹ ಕುತೂಹಲ ಸಹಜವಾಗಿ ಮುನ್ನೆಲೆಗೆ ಬರ್ತಾ ಇದೆ. ಪಾಯಿಂಟ್ ನಂಬರ್ 13ರಲ್ಲಿ ಆತ ಹೇಳಿದ ರೀತಿಯಲ್ಲೇ ಅಸ್ಥಿಪಂಜರ ಸಿಗಬಹುದು, ಸಿಗದೇ ಇರಬಹುದು. ಬಟ್ SIT ಇನ್ವೆಸ್ಟಿಗೇಷನ್ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ, ಹೇಗೆ ಸಾಗುತ್ತೆ ಅನ್ನೋ ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ಈ ಅನಾಮಿಕ ದೂರುದಾರ ಹೇಳಿದ್ದು 9 ಮತ್ತು 13ರಲ್ಲಿ ನಾನು ರಾಶಿ ಹೆಣಗಳನ್ನು ಹೂತು ಹಾಕಿದ್ದೆ ಅಂತ ಹೇಳಿ. ಬಟ್ ಇಲ್ಲಿಯವರೆಗೂ ಕೂಡ ಆತ ಹೇಳಿದ ರೀತಿಯಲ್ಲಿ ಯಾವುದೇ ರೀತಿಯ ಕುರುಹು ಸಿಕ್ಕಿಲ್ಲ, ಸಾಕ್ಷ್ಯ ಸಿಕ್ಕಿಲ್ಲ. ಹಾಗಾಗಿ ಈಗ ಎಲ್ಲರ ಚಿತ್ತ ಪಾಯಿಂಟ್ ನಂಬರ್ 13 ನೆಟ್ಟಿದೆ. ಇವತ್ತು SIT ಟೀಮ್ ಇನ್ವೆಸ್ಟಿಗೇಷನ್ ನಡೆಸಿದಂತಹ ಸಂದರ್ಭದಲ್ಲಿ ಸಿಗುತ್ತಾ ಅನ್ನೋದು ಪ್ರಶ್ನೆ. ಪಾಯಿಂಟ್ ನಂಬರ್ 13ರಲ್ಲಿ ಶೋಧಕ್ಕೆ GPR ತಂತ್ರಜ್ಞಾನವನ್ನ ಯೂಸ್ ಮಾಡ್ತಾರಾ ಅಂತ ಚಿಂತನೆ ನಡೆಸ್ತಾ ಇದ್ದಾರಂತೆ. ಭೂಮಿ ಅಗೆಯೋ ಬದಲು GPR ತಂತ್ರಜ್ಞಾನ ಬಳಕೆಗೆ SIT ತಯಾರಿ ಮಾಡ್ಕೊಳ್ತಾ ಇದೆ. ನೆಲದ ಆಳದಲ್ಲಿ ಏನಿದೆ ಅಂತ ಪತ್ತೆ ಮಾಡೋ ಸಾಧನ ಇದು GPR, ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ ಡಿವೈಸ್ ಅಂತ. ಸಾಧನ ಬಳಸಿ ಸಂಭವ್ಯ ಇರಬಹುದಾದಂತಹ ಬುರುಡೆ ಇದ್ರೆ, ಅಸ್ಥಿಪಂಜರ ಇದ್ರೆ ಗೊತ್ತಾಗತ್ತೆ. ಇಂತಿಷ್ಟು ಅಡಿ ಅಂತ ಹೇಳಿ ಅದು ಗ್ರಿಡ್ ಬಳಸಿ ಯೂಸ್ ಮಾಡ್ತಾರೆ. ಬಟ್ ಇದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಹತ್ರ ಇದೆ ಏನೋ ಇಕ್ವಿಪ್ಮೆಂಟ್ಸ್. ಅದು ಬಿಟ್ಟರೆ ಕೆಲ ಪ್ರೈವೇಟ್ ಕಂಪನಿಗಳ ಹತ್ರ ಇದೆ. ಅಲ್ಲಿ ಬುಕ್ ಮಾಡ್ಕೊಳ್ಬೇಕು, ನಂತರ ತರಿಸ್ಕೊಳ್ಬೇಕು. ಇವ್ರು ಚಿಂತನೆ ಮಾಡ್ತಿದ್ದಾರೆ ಅಂತಂದರೆ ನಿನ್ನೆ ಮೊನ್ನೆ ಮಾಡಿದರೆ ಅದಕ್ಕೆಲ್ಲ ಅಪ್ಲಿಕೇಶನ್ ಹಾಕ್ಕೊಂಡು ಮಾಡಬೇಕು. ಬಟ್ ಆಗತ್ತಾ ಅನ್ನೋದು ಒಂದು ಪ್ರಶ್ನೆ. ಸಾಧನವನ್ನು ಬಳಸಬೇಕು ಅನ್ನೋದು ಒಂದು ಯೋಚನೆ. ಯಾಕಂದರೆ ಸ್ಪಾಟ್ ನಂಬರ್ 13ರಲ್ಲೇ ವಿದ್ಯುತ್ ಕಂಬ ಇದೆ, ಪಕ್ಕದಲ್ಲೇ ಡ್ಯಾಮ್ ಇದೆ. ನಾವು ಹೇಳ್ತಾ ಇದ್ವಿ ನಿಮಗೆ 500 ಮೀಟರ್ ದೂರ ಇದೆ. ಒಂದು ಬುಟ್ಟಿ ಮಣ್ಣು ತೆಗಿಯೋಕ್ಕೂ ಆಗಲ್ಲ ಅಲ್ಲಿ. ಸೊ ಗ್ರೌಂಡ್ ಪೆನಿಟ್ರೇಟಿಂಗ್ ಡಿವೈಸ್ ಮೂಲಕ ಅದು ಇಂತಿಷ್ಟು ಅಡಿ ತನಕ ಅದರದ್ದು ಕಾರ್ಯವ್ಯಾಪ್ತಿ ಇರುತ್ತೆ. ಸೊ ಅದರಲ್ಲಿ ಏನಾದರೂ ಇವಾಗ ಅಸ್ಥಿ ಪಂಜರದ ಕುರುಹು ಇದ್ದರೆ ಅದು ಡಿಟೆಕ್ಟ್ ಮಾಡುತ್ತೆ. ನಿಮ್ಗೆ ಇನ್ನೊಂದು ಕಡೆ ಪಿಕ್ಚರ್ ತೋರಿಸ್ತಾ ಇದ್ದೀವಲ್ಲ, ಅದು ಹೆಂಗೆ ಕೆಲಸ ಮಾಡುತ್ತೆ, ಹೆಂಗಿರುತ್ತೆ ಡಿವೈಸು ಅನ್ನೋ ಪ್ರಶ್ನೆಗೆ ಉತ್ತರ ಇದು. ಸದ್ಯಕ್ಕೆ ನಾನು ಹೇಳಿದ್ನಲ್ಲ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಹತ್ರ ಇರುತ್ತೆ ಅದು. ಇಲ್ಲ ಅಂತ ಅಂದರೆ ಪ್ರೈವೇಟ್ ಕಂಪನಿಗಳು ಕೂಡ ಕೆಲವು ಇದನ್ನು ತಯಾರಿ ಮಾಡ್ತಾರೆ. ಅಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಬೇಕು, ಅಲ್ಲಿ ಬುಕ್ಕಿಂಗ್ ಮಾಡಿ ತರಿಸ್ಕೊಳ್ಬೇಕು. ಡೀಟೇಲ್ಸ್ ಕೊಡ್ತಾರೆ. ಸುಕ್ಪಾಲ್ ಈಗ GPR ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ, ಯಾಕಂದರೆ ಟೆಕ್ನಿಕಾಲಿಟಿ ಇಶ್ಯೂಸ್ ಅದರಲ್ಲೂ ಕೂಡ ಇದೆ. ಸೊ ಏನು ಮಾಡ್ತಾರೆ, ಏನು ಚಿಂತನೆಯಲ್ಲಿ ಸದ್ಯಕ್ಕಿದ್ದಾರೆ, ಇವತ್ತೇ ಹಾಗಾದರೆ ಉದ್ಖನನ ಕಾರ್ಯ ಆಗುತ್ತಾ? ಮಮತಾ, ಈಗ ಉಳಿದಿರುವಂಥ ಪಾಯಿಂಟ್ ಆತ ಗುರುತಿಸಿರೋದ್ರಲ್ಲಿ ಇದು 13ನೇ ಪಾಯಿಂಟ್ ಮಾತ್ರ ಉಳಿದಿರುವಂಥದ್ದು. ಅದರ ನಡುವೆ ಆತ ಇನ್ನೊಂದು 14ನೇ ಪಾಯಿಂಟನ್ನು ತೋರಿಸಿದ್ದ, ಅದನ್ನು ಉತ್ಖನನ ಮಾಡಲಾಗಿತ್ತು. ಹಾಗಾಗಿ ಒಟ್ಟು 13 ಕಡೆಗಳಲ್ಲಿ ಉತ್ಖನನ ಮಾಡಲಾಗಿದೆ, ಅಲ್ಲಿ ಏನೂ ಸಿಕ್ಕಿಲ್ಲ. ಈಗ 13ನೇ ಪಾಯಿಂಟ್ ಅನ್ನುವಂಥದ್ದು ಏನು ಗುರುತು ಮಾಡಿರುವಂಥದ್ದು, ಇಲ್ಲಿ ನಾವು ಅದರ ಮುಂಭಾಗದಲ್ಲಿದ್ದೇವೆ, ಇದನ್ನು ಗುರುತು ಮಾಡಿದರೆ ಇದೊಂದು ದೊಡ್ಡ ಜಾಗದಲ್ಲೇ ಗುರುತು ಮಾಡಿದ್ದಾರೆ. ಅಂದರೆ ಇಷ್ಟೊಂದು ಜಾಗದಲ್ಲಿ ನಾನು ಅಲ್ಲಲ್ಲಿ 10 ಶವಗಳನ್ನು ಹೂತಾಕಿದ್ದೇನೆ ಅಂತ ಆತ ಹೇಳ್ಕೊಂಡಿದ್ದಾನೆ. ಆ ಕಾರಣಕ್ಕಾಗಿ ಇಷ್ಟೊಂದು ದೊಡ್ಡ ಜಾಗವನ್ನು ಗುರುತು ಮಾಡಿಕೊಂಡು ಹೋಗಿದ್ದಾರೆ. ಆದರೆ ಆ ಬಳಿಕ ಇಲ್ಲಿ ಉತ್ಖನನ ಮಾಡಲಿಕ್ಕೆ ಸಾಕಷ್ಟು ಸವಾಲುಗಳೇ ಎದ್ದಿದೆ. ಇವಾಗ ಇಷ್ಟು ದಿನಗಳ ಕಾಲ ಮಾಡಿರುವಂಥ ಏನು ಉತ್ಖನನ ಕೆಲಸ ಇದೆ, ಅಲ್ಲಿ ಯಾವುದೇ ರೀತಿಯಾದಂಥ ದೊಡ್ಡ ಸವಾಲುಗಳಿರಲಿಲ್ಲ. ಕಾರ್ಮಿಕರು ಮತ್ತು ಹಿಟಾಚಿಯ ಮೂಲಕ ಅಗಿಯುವ ಕೆಲಸಗಳಾಗ್ತಾ ಇತ್ತು. ಆದರೆ ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಈ ಪಾಯಿಂಟ್ ನಂಬರ್ 13 ಹಾಕಿದ್ರ ಪಕ್ಕದಲ್ಲೇ ಒಂದು ದೊಡ್ಡ ವಿದ್ಯುತ್ ಕಂಬ ಇದೆ. ಇದು ಮುಂದಿನ ಊರಿಗೆ ಬೇಕಾದಂಥ ವಿದ್ಯುತ್ ಸರಬರಾಜಿಗೆ ಬೇಕಾದಂಥ ವಿದ್ಯುತ್ ಕಂಬಗಳಿರುವಂಥದ್ದು. ಉದ್ದಕ್ಕೂ ಅದೇ ರೀತಿಯಾದಂಥ ಕಂಬಗಳಿದೆ. ಆದರೆ ಈ ಪಾಯಿಂಟ್ನ ಒಳಗೆ 2 ಕಂಬಗಳಿದೆ. ಹಾಗಾಗಿ ಈ 2 ಕಂಬಗಳನ್ನು ಶಿಫ್ಟ್ ಮಾಡಲಿಕ್ಕೆ ಬೇಕಾದಂಥ ಒಂದು ಸಭೆಯನ್ನು ನಿನ್ನೆ ಮೆಸ್ಕಾಂ ಅಧಿಕಾರಿಗಳ ಜೊತೆ ಮಾಡಿರುವಂಥದ್ದು. ಆದರೆ ಅಲ್ಲಿ ಯಾವುದೇ ರೀತಿಯಾಗಿ ನಿರ್ಧಾರಕ್ಕೆ ಬರಲಿಲ್ಲ, ಇದನ್ನು ಶಿಫ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಈ ಒಂದು ಪಾಯಿಂಟಿನ ಪಕ್ಕದಲ್ಲೇ ಇರುವಂಥ ನೇತ್ರಾವತಿ ನದಿ ಏನಿದೆ, ಆ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಡ್ಯಾಮ್ ಇದೆ. ಡ್ಯಾಮಿಂದಲೂ ತೊಂದರೆ ಆಗ್ಬೋದು, ಡ್ಯಾಮಿಗೂ ತೊಂದರೆ ಆಗ್ಬೋದು ಅನ್ನೋಂಥ ಕಾರಣಕ್ಕಾಗಿ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆನೂ ನಿನ್ನೆ SIT ಅಧಿಕಾರಿಗಳು ಸಭೆ ಮಾಡಿದ್ದಾರೆ. ಅದರಲ್ಲೂ ಅದಕ್ಕೆ ಪರ್ಮಿಷನ್ ಇಲ್ಲ ಅನ್ನುವಂಥ ಒಂದು ಹಂತಕ್ಕೆ ಬಂದಿದ್ದಾರೆ. ಹಾಗಾಗಿ ಮುಂದೆ ಇರುವಂಥ ಒಂದು ಆಪ್ಷನ್ ಇರುವಂಥದ್ದು ಇದೇ, GPR ಅನ್ನು ಬಳಕೆ ಮಾಡಬೇಕನ್ನುವಂಥದ್ದು. ಅದರಲ್ಲೂ ಈ ಭಾಗದಲ್ಲಿ ನೆರೆ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಆಳಕ್ಕೆ ಹೋಗಿತ್ತು. ಹಾಗಾಗಿ ಇಲ್ಲಿಗೆ ಸುಮಾರೊಂದು 80ರಿಂದ 100 ಲೋಡ್ನಷ್ಟು ಮಣ್ಣನ್ನು ಈ ಭಾಗಕ್ಕೆ ತಂದು ಹಾಕಿದ್ದಾರೆ ಅನ್ನುವಂಥದ್ದು ಇದೆ. ಹಾಗಾಗಿ ಇದನ್ನೆಲ್ಲ ಪರಿಗಣನೆಗೆ ತಗೊಂಡು ಇನ್ನು ಮುಂದೆ ಇರುವಂಥ ಚಾಯ್ಸ್ GPR ಅನ್ನು ಬಳಕೆ ಮಾಡುವಂಥದ್ದು. ಹಾಗಾಗಿ
GPR ಬಳಕೆ ಮಾಡಲಿಕ್ಕೆ ನಿನ್ನೆನೂ ಸಭೆಯಲ್ಲಿ ಒಂದು ಹಿರಿಯ ಅಧಿಕಾರಿಗಳ ಜೊತೆ ಪ್ರಣವ್ ಮೊಹಂತಿ ಅವರು SIT ಮುಖ್ಯಸ್ಥರು ಅದು ಚರ್ಚೆಯನ್ನು ಮಾಡಿದ್ದಾರೆ. ಆದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಏನಿದೆ ಅದನ್ನು ತರಿಸ್ಕೊಳ್ಳುವಂಥದ್ದು, ಅದಕ್ಕೆ ಬೇಕಾದಂಥ ಟೆಕ್ನಿಕಲ್ ಇಶ್ಯೂಸ್ ಏನಿದೆ ಅದನ್ನು ಮೊದಲಿಗೆ ಸಾಲ್ವ್ ಮಾಡಬೇಕಾಗುತ್ತೆ. ಹಾಗಾಗಿ ಅದು ಅವರು ಹೇಳಿದ ತಕ್ಷಣ ಇವತ್ತೇ ಬರುವಂಥದ್ದು ಸಾಧ್ಯತೆ ಇಲ್ಲ. ಆದರೆ ಮುಂದೆ ಇದನ್ನ ಈ ಒಂದು ಪಾಯಿಂಟ್ ಏನಿದೆ ಅದನ್ನ GPR ನ ಮೂಲಕವೇ ಉತ್ಖನನ ಮಾಡಿ ಅದನ್ನ ನೋಡಬೇಕು, ಅಲ್ಲಿ ಏನಾದರೂ ಶವ ಹೂತ ಇಟ್ಟಿರುವಂಥದ್ದು ಇದೆಯಾ ಅನ್ನುವಂಥದ್ದನ್ನ ಸರ್ಚ್ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ GPR ನ ಮೊರೆ ಹೋಗುವಂಥ ಸಾಧ್ಯತೆ ಇದೆ. ಇದಕ್ಕೆ ಇವತ್ತು ಒಂದು ಮೀಟಿಂಗ್ ಮುಂದುವರಿಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತೇನು ನಿರೀಕ್ಷೆ ಇತ್ತು 13ನೇ ಪಾಯಿಂಟ್ ಅಲ್ಲಿ ಇವತ್ತೇ ಉತ್ಖನನ ಆಗುತ್ತೆ ಅನ್ನುವಂಥದ್ದು, ಆ ನಿರೀಕ್ಷೆ ಇವತ್ತು ಫುಲ್ಫಿಲ್ ಆಗುವಂಥ ಸಾಧ್ಯತೆ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಇಲ್ಲಿ ಯಾವುದೇ ಕಾರಣಕ್ಕೂ ನೆಲವನ್ನ ಭೂಮಿಯನ್ನ ಅಗೆಯುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗುದಿಲ್ಲ. ಇಲ್ಲಿರುವಂಥ ತೊಂದರೆಗಳನ್ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಉತ್ಖನನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಹಂತಕ್ಕೆ ಬಂದಿದ್ದಾರೆ. ಹಾಗಾಗಿ GPR ಅನ್ನ ಬಳಕೆ ಮಾಡಲಿಕ್ಕೆ ಒಂದು ನಿರ್ಧಾರ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಅದು ಏನಾಗುತ್ತೆ ಅನ್ನುವಂಥದ್ದು ಕುತೂಹಲ ಇರುವಂಥದ್ದು ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿ ಮುಂದಿನ ಹಂತದಲ್ಲಿ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ. ಸದ್ಯಕ್ಕೆ ಧನ್ಯವಾದ ಸುಖಪಾಲ್.